ಹೂವಿನ ಬೆಳೆಗಳ ಸಂರಕ್ಷಿತ ಬೇಸಾಯದಲ್ಲಿ ಜಂತುಹುಳುಗಳ ನಿರ್ವಹಣೆ. ಸಂರಕ್ಷಿತ ಬೇಸಾಯದಲ್ಲಿ ಹೂವಿನ ಬೆಳೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿವೆ. ಅಲ್ಲದೆ ಭಾರತದಾದ್ಯಂತ ಕೃಷಿಕ ಸಮುದಾಯದಲ್ಲಿ ಒಂದು ಉತ್ತಮ ಭರವಸೆಯನ್ನೂ ಮೂಡಿಸಿದೆ. ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೇ ವರ್ಷಗಳ ಹಿಂದೆ ಜಾರಿಗೆ ತರಲಾದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ರೈತರಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿದೆ. ಇದರ ಉತ್ತೇಜನದಿಂದಾಗಿ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಹಿಮಾಚಲ ಪ್ರದೇಶ, ಹರಿಯಾಣ, ಗುಜರಾತ್, ಉತ್ತರಾಖಂಡ್, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರಳು ಮನೆಗಳು ಹಾಗೂ ಪಾಲಿ ಹೌಸ್ಗಳು ಪ್ರಾರಂಭವಾಗಿರುವುದು ಒಂದು ಹೆಮ್ಮೆಯ ವಿಷಯ. ಇಂತಹ ಸಂರಕ್ಷಿತ ಬೇಸಾಯದಲ್ಲಿ ಹಲವು ಪ್ರಮುಖ ಬೆಳೆಗಳಲ್ಲಿ ಅಧಿಕ ಉತ್ಪಾದನೆಯ ಜೊತೆಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗಿದೆ. ಇದರಿಂದಾಗಿ ತೋಟಗಾರಿಕೆಯಲ್ಲಿ ಹೆಚ್ಚು ಆರ್ಥಿಕ ಲಾಭವನ್ನೂ ಪಡೆಯಬಹುದಾಗಿದೆ. ಸಂರಕ್ಷಿತ ಬೇಸಾಯದ ಈ ನೆರಳು ಮನೆಗಳ ವಾತಾವರಣ ಹೆಚ್ಚು ಆರ್ಥಿಕ ಲಾಭವನ್ನು ತರುವುದೇನೋ ನಿಜ. ಆದರೆ ಇಲ್ಲಿನ ಬೆಳೆಗಳು ನಿರಂತರವಾಗಿ ಹಲವು ಪರಾವಲಂಬಿ ಜಂತುಹುಳು ಅಥವಾ ನೆಮೆಟೋಡ್ಗಳಿಗೆ ಆಶ್ರಯವನ್ನು ನೀಡಿ ಸುಲಭವಾಗಿ ಪಾಲಿಹೌಸ್ಗಳಲ್ಲೇ ಅವು ವೃದ್ಧಿಸಲು ಸಹಾಯಕವಾಗುತ್ತದೆ. ಇದರಿಂದಾಗಿ ಮುಂದೆ ಹಲವು ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಬೇಸಾಯದಲ್ಲಿ ಅಂಕೆ ಮೀರಿ ಉಪಯೋಗಿಸಲಾದ ರಾಸಾಯನಿಕಗಳಿಂದ ಬೆಳೆಯ ಪರಿಸರದಲ್ಲಿ ಎಷ್ಟೋ ಉಪಕಾರಿ ಜೀವಾಣುಗಳು ನಾಶ ಹೊಂದಿ ಸ್ವಾಭಾವಿಕ ನಿಯಂತ್ರಣ ಶಕ್ತಿ ಕುಂದಿರುವುದು ನಮ್ಮ ಮಣ್ಣುಗಳಲ್ಲಿ ಕಂಡುಬರುತ್ತಿದೆ. ಇದರ ಗಂಭೀರ ಪರಿಣಾಮದಿಂದಾಗಿ ಹಲವಾರು ಬೆಳೆಗಳಲ್ಲಿ ಬೇರುಗಂಟು ಜಂತುಹುಳುಗಳ ಸಮಸ್ಯೆ ಜೊತೆಗೆ ಅವು ಉಂಟು ಮಾಡುವ ಎಷ್ಟೋ ಸಂಕೀರ್ಣತೆಯ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಸಂಬಂಧಿ ರೋಗಗಳು ಹೆಚ್ಚಾಗಿ ತಲೆದೋರುತ್ತಿರುವುದು ಒಂದು ಗಂಭೀರ ಪರಿಣಾಮವೇ ಸರಿ. ಹೆಚ್ಚು ಲಾಭ ತರುವ ಪಾಲಿಹೌಸ್ಗಳಲ್ಲಿನ ಪ್ರಮುಖ ಹೂವಿನ ಬೆಳೆಗಳಾದ ಜರ್ಬೆರಾ ಮತ್ತು ಕಾರ್ನೇಷನ್ಗಳಲ್ಲಿ ಭಾರತದಾದ್ಯಂತ ಜಂತುಹುಳುಗಳ ಹಾವಳಿಯ ವರದಿಗಳು ದಾಖಲಾಗುತ್ತಿವೆ. ಈ ಬೆಳೆಗಳಲ್ಲಿ ಜಂತುಹುಳುಗಳ ಜೊತೆಗೆ ಉಂಟಾಗುವಂತಹ ಇತರ ಸಂಯೋಜಿತ ತೊಂದರೆಗಳಾದ ಶಿಲೀಂಧ್ರ ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾಗಳ ಹಾವಳಿ ಜಾಸ್ತಿಯಾಗಿ ರೋಗಗಳ ಕ್ಲಿಷ್ಟತೆ ಹೆಚ್ಚಿ ಗಂಭೀರ ಪರಿಣಾಮ ಉಂಟಾಗುತ್ತಿದೆ. ಈ ಗಂಭೀರತೆ ಉತ್ಪಾದನೆಯಲ್ಲಿ 70% 80% ಕುಂಠಿತಗೊಳಿಸುತ್ತಿದೆ. ಈ ಜಂತುಹುಳುಗಳ ಹಾವಳಿಯ ಚಿಹ್ನೆಗಳು ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತವೆ. ಗಿಡಗಳಲ್ಲಿನ ಬೆಳವಣಿಗೆ ನಿಧಾನವಾಗುತ್ತಾ ಕುಬ್ಜತೆ ಕಾಣುತ್ತದೆ. ಇದರ ಮುಂದಿನ ಪರಿಣಾಮವಾಗಿ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಹೂವಿನ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆದರೆ ಮೊದಲಿಗೆ ರೈತರಿಗೆ ಇದು ಅರ್ಥವಾಗುವುದೇ ಇಲ್ಲ. ಇದು ಬಹುಶಃ ಮಣ್ಣಿನ ದೋಷವಿರಬಹುದು ಅಥವಾ ಪೋಷಕಾಂಶಗಳ ಕೊರತೆಯ ಲಕ್ಷಣವಿರಬಹುದೆಂದು ಭಾವಿಸುವುದು ಸಹಜ. ಆದರೆ ಈ ಹೂಗಿಡಗಳನ್ನು ಬೇರು ಸಮೇತ ಕಿತ್ತು ನೋಡಿದಾಗ ಬೇರುಗಂಟು ಜಂತುಹುಳುಗಳ ಸಮಸ್ಯೆ ಅರಿವಾಗುತ್ತದೆ. ಇದರಿಂದ ಬೇರುಗಳಲ್ಲಿ ಗಂಟುಗಳು ಗೋಚರಿಸುತ್ತವೆ. ಇದು ಒಂದು ದೊಡ್ಡ ಸಮಸ್ಯೆಯೇ ಸರಿ. ಈ ರೀತಿ ಭಾರತದಾದ್ಯಂತ ಹೂ ಬೆಳೆಗಳ ಬೇಸಾಯದಲ್ಲಿ ರೈತರು ನಷ್ಟ ಹೊಂದಿ ಕೈ ಸುಟ್ಟುಕೊಳ್ಳುವುದು ಸರ್ವೇ ಸಾಮಾನ್ಯ. ರೈತರು ಇದರಿಂದಾಗಿ 14 ರಿಂದ 16 ತಿಂಗಳ ಮೇಲೆ ಬೆಳೆ ತೆಗೆಯಲು ಸಾಧ್ಯವಾಗುವುದೇ ಇಲ್ಲ. ಜಂತುಹುಳು ಹಾಗೂ ಇದರ ಸಂಬಂಧಿ ರೋಗಗಳ ದುಷ್ಪರಿಣಾಮಗಳಿಗೆ ತುರ್ತಾಗಿ ನಿರ್ವಹಣಾ ಮಾರ್ಗಗಳ ಆವಿಷ್ಕಾರ ಅತ್ಯಗತ್ಯವೆನಿಸಿದೆ. ನಾವು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂದರೆ IIHR ಬೆಂಗಳೂರಿನಲ್ಲಿ ಜಂತುಹುಳು ಹಾಗೂ ಅವುಗಳ ಸಂಬಂಧಿ ಕ್ಲಿಷ್ಟ ರೋಗಗಳಿಗೆ ಸುಸ್ಥಿರ ನಿರ್ವಹಣಾ ಮಾರ್ಗಗಳನ್ನು ಕಂಡುಹಿಡಿದಿದ್ದೇವೆ. ಇದರ ಮೊದಲ ಹೆಜ್ಜೆಯೇ ಏರುಮಡಿಗಳ ತಯಾರಿಕೆ ವಿಧಾನ. ರೈತರು ಈ ಏರುಮಡಿಗಳ ತಯಾರಿಕೆ ಸಂದರ್ಭದಲ್ಲೇ ಹಲವಾರು ಜಂತುಹುಳುಗಳಿಗೆ ಆಶ್ರಯವನ್ನು ಒದಗಿಸುತ್ತಾರೆ. ಇದು ಮೊದಲು ರೈತರಿಗೆ ತಿಳಿಯುವುದೇ ಇಲ್ಲ. ಮುಂದಿನ ಹೆಜ್ಜೆಯಲ್ಲಿ ರೈತರು ಕೆಲವು ರಾಸಾಯನಿಕಗಳನ್ನು ಏರುಮಡಿಗಳಲ್ಲಿ ಬಳಸಲೇಬೇಕಾಗುತ್ತದೆ. ಕಾರ್ಬೋಫಿರಾನ್ ಅಥವಾ ಡೈಸೋಮೇಟ್ಗಳು ಏರುಮಡಿಗಳಲ್ಲಿನ ಜಂತುಹುಳುಗಳ ಸಂಖ್ಯೆಯನ್ನು ಗಣನೀಯವಾಗಿ ತಗ್ಗಿಸುತ್ತವೆ. ಆ ನಂತರ ಈ ರಾಸಾಯನಿಕಗಳನ್ನು ಬಳಸಿದಾಗ ಜಂತುಹುಳುಗಳ ಸಂಖ್ಯೆ ಹತೋಟಿಗೆ ಬರುವುದಿಲ್ಲ. ಆದ್ದರಿಂದಾಗಿ ಈ ಒಂದು ಹಂತದಲ್ಲಿ ಸುಸ್ಥಿರ ನಿರ್ವಹಣಾ ವಿಧಾನಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಪ್ರಮುಖವಾಗಿ ಇಲ್ಲಿ ಸಾವಯವ ಗೊಬ್ಬರಗಳಾದ ಬೇವು ಹಾಗೂ ಹೊಂಗೆ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರಗಳ ಬಳಕೆ ಬಹಳ ಮುಖ್ಯ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಎರೆ ಗೊಬ್ಬರ. ಪ್ರತಿ 1 ಟನ್ ಈ ಗೊಬ್ಬರಕ್ಕೆ 2 kg ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಮತ್ತು 2 kg ಪ್ಯಾಸಿಲೋಮೈಸಿಸ್ ಲಿಲೇಸಿನಸ್
ಇವು ಜೈವಿಕ ಜಂತುನಾಶಕಗಳು. ಇವುಗಳ ಜೊತೆಗೆ 2 kg ಫ್ಯಾಸಿಲೋಮೈಸಿಸ್ ಫ್ಲೋರೆಸೆನ್ಸ್, ಇದು ಜೈವಿಕ ಬ್ಯಾಕ್ಟೀರಿಯಾ ನಾಶಕ. ಇದರಲ್ಲಿ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಹಾಗೂ ಟ್ರೈಕೋಡರ್ಮಾ ವಿರಿಡೆ ಜೈವಿಕ ಶಿಲೀಂಧ್ರನಾಶಕಗಳಾಗಿ ಕೆಲಸ ಮಾಡುತ್ತವೆ. ಈ ಎಲ್ಲ ಜೈವಿಕ ವಸ್ತುಗಳನ್ನು ಸಾವಯವ ಗೊಬ್ಬರಗಳೊಂದಿಗೆ ಮಿಶ್ರ ಮಾಡಿ ಕ್ರಮಬದ್ಧವಾಗಿ ನಾವು ಬಳಸಬೇಕಾಗುತ್ತದೆ. ಈ ಸಾವಯವ ಗೊಬ್ಬರಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ತೇವಾಂಶವಿರುವಂತೆ ನೋಡಿಕೊಳ್ಳಬೇಕು. ಆದ್ದರಿಂದ ಇದನ್ನು ನೆರಳಿನಲ್ಲಿಯೇ ಮಾಡಿದರೆ ಬಹಳ ಒಳ್ಳೆಯದು. ಇದನ್ನು ಪಾಲಿಥೀನ್ ಹಾಳೆ ಅಥವಾ ಮಣ್ಣಿನ ಪದರದಿಂದ ಮುಚ್ಚಬೇಕು. ಈ ಸಂವರ್ಧನಾ ಕ್ರಮ ಇಲ್ಲಿ ಬಹಳ ಮುಖ್ಯ. ಕಾರಣವಿಷ್ಟೇ, ಈ ವಿಧಾನದಲ್ಲಿ ಎಲ್ಲ ಜೈವಿಕ ಪೀಡೆನಾಶಕಗಳ ವೃದ್ಧಿ ತ್ವರಿತಗತಿಯಲ್ಲಿ ಅಗಾಧ ಸಂಖ್ಯೆಯಲ್ಲಿ ನಡೆಯುತ್ತದೆ. ಈ ಉಪಯುಕ್ತ ಜೀವಾಣುಗಳ ಬೆಳವಣಿಗೆಯಿಂದಾಗಿ ಬಳಸಿದ ಸಾವಯವ ವಸ್ತುಗಳನ್ನು ಪುಷ್ಟೀಕರಣಗೊಳಿಸಿ ಅದನ್ನು ಬೆಳೆಗಳಿಗೆ ಸುಲಭವಾಗಿ ದೊರೆಯುವಂತೆ ಮಾಡುವುದಲ್ಲದೆ, ನೆರಳು ಮನೆಗಳ ಸಂರಕ್ಷಿತ ಬೇಸಾಯದಲ್ಲಿ ಜಂತುಹುಳುಗಳ ನಿಯಂತ್ರಣವನ್ನು ವ್ಯವಸ್ಥಿತವಾಗಿ ಮಾಡಲು ಸಹಾಯಕವಾಗುತ್ತದೆ. ಹೀಗೆ ಜೀವಾಣುಗಳಿಂದ ವೃದ್ಧಿಗೊಳಿಸಿದ 20 ಟನ್ ಕೊಟ್ಟಿಗೆ ಗೊಬ್ಬರ 1 ಎಕರೆ ಅಂದರೆ 4000 ಚದರ ಮೀಟರ್ ವಿಸ್ತಾರದಲ್ಲಿನ ನೆರಳು ಮನೆಯ ಮಣ್ಣುಗಳಿಗೆ ಬಳಸಬೇಕಾಗುತ್ತದೆ. ಚೆನ್ನಾಗಿ ಏರುಮಡಿಗಳಲ್ಲಿ ಇದನ್ನು ಮಿಶ್ರ ಮಾಡಬೇಕು. ಇದಾದ ಮೇಲೆ ಜೈವಿಕ ಪೀಡೆನಾಶಕ ಬಳಸಿದ 1 ಟನ್ ಬೇವಿನ ಹಿಂಡಿ ಅಥವಾ 1 ಟನ್ ಎರೆಹುಳ ಗೊಬ್ಬರವನ್ನು ಏರುಮಡಿಗಳಿಗೆ ಬೆರೆಸಬೇಕು. ಬೇವಿನ ಹಿಂಡಿಯ ಪುಷ್ಟೀಕರಣ. ಈ ವಿಧಾನ ಬಹಳ ಸುಲಭ. ಮೊದಲಿಗೆ 1 ಟನ್ ಬೇವಿನ ಹಿಂಡಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ 2 kg ಟ್ರೈಕೋಡರ್ಮಾ ವಿರಿಡೆ, 2 kg ಪ್ಯಾಸಿಲೋಮೈಸಿಸ್ ಫ್ಲೋರೆಸೆನ್ಸ್ ಮತ್ತು 2 kg ಪ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಅನ್ನು ಚೆನ್ನಾಗಿ ಮಿಶ್ರ ಮಾಡಿ. ಸರಿಯಾದ ಪ್ರಮಾಣದಲ್ಲಿ ತೇವಾಂಶವಿರುವಂತೆ ನೋಡಿಕೊಳ್ಳಿ. ಇದನ್ನು ನಾವು ಸಮತೋಲನ ತೇವಾಂಶ ಕಾಯ್ದಿರಿಸುವಿಕೆ ಎನ್ನುತ್ತೇವೆ. ಅಂದರೆ 20% ರಿಂದ 25% ತೇವಾಂಶವನ್ನು ನಾವು ನೋಡಿಕೊಳ್ಳಬೇಕು. ಈ ಬೇವಿನ ಹಿಂಡಿಯ ಮಿಶ್ರಣವನ್ನು ಪಾಲಿಥೀನ್ ಹಾಳೆ ಅಥವಾ ಗರಿಗಳಿಂದ ಹೊದಿಸಿ 15 ರಿಂದ 20 ದಿನಗಳ ಕಾಲ ಹಾಗೆಯೇ ಇಡಬೇಕು. ಪ್ರತಿ 5 ದಿವಸಗಳಿಗೊಮ್ಮೆ ಇದನ್ನು ತಿರುವುತ್ತಿರಬೇಕು. ಇದರಿಂದಾಗಿ ಜೈವಿಕ ಪೀಡೆನಾಶಕಗಳ ವೃದ್ಧಿ ತ್ವರಿತಗತಿಯಲ್ಲಿ ನಡೆದು ಈ ಬೇವಿನ ಹಿಂಡಿಯ ಗೊಬ್ಬರವೇ ಒಂದು ಜೈವಿಕ ಪೀಡೆನಾಶಕವಾಗುತ್ತದೆ. 1000 kg ಬೇವಿನ ಹಿಂಡಿಗೆ 10 kg ಜೈವಿಕ ಪೀಡೆನಾಶಕ ಮಿಶ್ರ ಮಾಡಿ ತಯಾರಿಸಿದ ಗೊಬ್ಬರ 1000 kg ನೇರ ಜೈವಿಕ ಪೀಡೆನಾಶಕದ ಬಳಕೆಗೆ ಸರಿಸಮ. ಹೀಗೆ ಪುಷ್ಟೀಕರಿಸಿದ 1 ಟನ್ ಜೈವಿಕ ಪೀಡೆನಾಶಕವನ್ನು ಪಾಲಿಹೌಸ್ಗಳಲ್ಲಿ ನಾಟಿಗೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಇದನ್ನು ಮಿಶ್ರ ಮಾಡಿದ ನಂತರ ಏರುಮಡಿಯ ಮಣ್ಣನ್ನು ಮುಚ್ಚಬೇಕು. ಜೊತೆಗೆ ಮಡಿಗಳಲ್ಲಿನ ತೇವಾಂಶವನ್ನು ನಿರಂತರವಾಗಿ ನಿರ್ವಹಿಸುತ್ತಿರಬೇಕು. ಕನಿಷ್ಠ 15 ದಿನಗಳವರೆಗೆ ಈ ರೀತಿ ತೇವಾಂಶ ನಿರ್ವಹಿಸುವುದರಿಂದ ಕಾಂಪೋಸ್ಟ್ ಕ್ರಿಯೆ ತ್ವರಿತಗತಿಯಲ್ಲಿ ನಡೆದು ಜೀವಾಣುಗಳು ಸಹ ವೃದ್ಧಿಯಾಗುತ್ತವೆ. ಇದಾದ ನಂತರವೇ ಪಾಲಿಹೌಸ್ಗಳಲ್ಲಿ ಸಸಿಗಳನ್ನು ನೆಡಬೇಕು. ಈ ಹಂತವನ್ನು ಚೊಕ್ಕಟವಾಗಿ ನಿರ್ವಹಿಸಿದ್ದೇ ಆದಲ್ಲಿ ಜಂತುಹುಳುಗಳ ನಿರ್ವಹಣೆಯ ಸುಸ್ಥಿರತೆ ಪ್ರಾರಂಭದಲ್ಲಿಯೇ ಆದಂತೆ. ಇನ್ನು ಮುಂದಿನ ಹಂತ ಜೈವಿಕಗಳು. ಇದರಲ್ಲಿ ಜೈವಿಕ ಜಂತುನಾಶಕ ಪ್ಯಾಸಿಲೋಮೈಸಿಸ್ ಲಿಲೇಸಿನಸ್, ಜೈವಿಕ ಬ್ಯಾಕ್ಟೀರಿಯಾ ನಾಶಕವಾದ ಪ್ಯಾಸಿಲೋಮೈಸಿಸ್ ಫ್ಲೋರೆಸೆನ್ಸ್ ಮತ್ತು ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮ್ಗಳ ಬಳಕೆ ಬಹಳ ಮುಖ್ಯ. ಇವೆಲ್ಲವುಗಳನ್ನು ಪ್ರತಿ 1 ಟನ್ ಬೇವಿನ ಹಿಂಡಿ ಹುಡಿಗೆ 2 kgಗಳಂತೆ ಮಿಶ್ರ ಮಾಡಿ 15 ದಿನ ಹಾಗೆಯೇ ಬಿಡಬೇಕು. ಹೀಗೆ ಪುಷ್ಟೀಕರಿಸಿದ ಬೇವಿನ ಹಿಂಡಿ ಗೊಬ್ಬರವನ್ನು ಪ್ರತಿ ಚದರ ಮೀಟರ್ ಅಳತೆಯ ಏರುಮಡಿಗೆ 50 ಗ್ರಾಂನಂತೆ ಸಸಿ ನೆಟ್ಟ ಮೇಲೆ 15 ರಿಂದ 20 ದಿನಗಳ ಅಂತರದಲ್ಲಿ ನಿರಂತರವಾಗಿ ಬಳಸುತ್ತಿರಬೇಕು. ಇದರಿಂದ ಜಂತುಹುಳುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಹೀಗೆ ಜೀವಾಣುವಿನಿಂದ ಪುಷ್ಟೀಕರಣಗೊಳಿಸಿದ ಬೇವಿನ ಹಿಂಡಿ ಗೊಬ್ಬರವನ್ನು ದ್ರಾವಣ ರೂಪದಲ್ಲೂ ಕೂಡ ಬೆಳೆಗಳಿಗೆ ಬಳಸಬಹುದು. ಈ ದ್ರಾವಣ ತಯಾರಿಕೆ ಬಹಳ ಸುಲಭ. 20 kg ಜೀವಾಣು ಪುಷ್ಟೀಕರಿಸಿದ ಬೇವಿನ ಹಿಂಡಿ ಪುಡಿಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಬೇಕು. ಈ ರೀತಿ ಜೈವಿಕ ಪೀಡೆನಾಶಕ ಬೆರೆಸಿ ತಯಾರಿಸಿದಂತಹ ಬೇವಿನ ಹಿಂಡಿಯ ದ್ರಾವಣವನ್ನು ಶೋಧಿಸಬೇಕು. ಹೀಗೆ ಫಿಲ್ಟರ್ ಮಾಡಿದ ದ್ರಾವಣವನ್ನು ಹನಿ ನೀರಾವರಿ ಅಥವಾ ಡ್ರಿಪ್ ಮೂಲಕ ಹರಿಸಬಹುದು. ಇಲ್ಲಿ ಪ್ರತಿ ಚದರ ಮೀಟರ್ಗೆ 2 ಲೀಟರ್ನಂತೆ ನಾವು ದ್ರಾವಣವನ್ನು ಡ್ರಿಪ್ನಲ್ಲಿ ಬಳಸಬೇಕಾಗುತ್ತದೆ. ಇದು ಜಂತುಹುಳು ನಿರ್ವಹಣೆಯ 3ನೇ ಹಂತ.
ಫಿಲ್ಟರ್ ಮಾಡಿದ ಜೈವಿಕ ಪೀಡೆನಾಶಕ ಮಿಶ್ರಿತ ದ್ರಾವಣವನ್ನು ಹೂವಿನ ಗಿಡಗಳ ಬುಡದಲ್ಲೂ ಸಹ ಮಣ್ಣಿಗೆ ಸುರಿಯಬಹುದಾಗಿದೆ. ಈ ಜಂತುನಾಶಕಗಳು ಸಸ್ಯ ಬೆಳವಣಿಗೆಯ ಪ್ರಚೋದಕವಾಗಿಯೂ ಕೂಡ ಕೆಲಸ ಮಾಡುತ್ತವೆ. ಇದರಿಂದ ಹೂವಿನ ಬೆಳವಣಿಗೆಗಳಲ್ಲಿ ರೋಗ ನಿರೋಧಕತೆ ಶಕ್ತಿ ಜಾಸ್ತಿಯಾಗಿ ರೋಗಗಳ ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತದೆ. ಇಳುವರಿ ಜಾಸ್ತಿಯಾಗಿ ಬೆಳೆಗಳ ಸುಸ್ಥಿರ ಕೃಷಿಗೆ ಇದು ನಾಂದಿಯಾಡುತ್ತದೆ. ಬೆಂಗಳೂರಿನಲ್ಲಿರುವ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಂದರೆ IIHRನಲ್ಲಿ ಹಲವಾರು ವರ್ಷಗಳ ಸಂಶೋಧನೆಗಳಿಂದ ಅರ್ಕಾ ಸಸ್ಯ ಬೆಳವಣಿಗೆಯ ಉತ್ತೇಜಕ ಅಂದರೆ ಅರ್ಕಾ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಮತ್ತು ಇಳುವರಿ ವರ್ಧಕ ಅಂದರೆ ಈಲ್ಡ್ ಎನ್ಹ್ಯಾನ್ಸರ್ ಎಂಬ ಉತ್ಪನ್ನಗಳನ್ನು ಕಂಡುಹಿಡಿದಿದ್ದಾರೆ. ಇವನ್ನು ಸಾವಯವ ಜೈವಿಕ ಪೀಡೆನಾಶಕಗಳಾಗಿ ಸುಲಭವಾಗಿ ರೈತರು ಬೆಳೆಗಳಿಗೆ ಬಳಸಬಹುದಾಗಿದೆ. ಈ ಉತ್ಪನ್ನಗಳನ್ನು 1 ಲೀಟರ್ ನೀರಿಗೆ 5 ಗ್ರಾಂ ಅಥವಾ 5 ಮಿಲಿ ಲೀಟರ್ನಂತೆ ಬೆರೆಸಿ ಬೆಳೆಗಳಿಗೆ ಸಿಂಪಡಣೆ ಇಲ್ಲವಾದಲ್ಲಿ ಹನಿ ನೀರಾವರಿಯಿಂದಲೂ ಕೂಡ ಒದಗಿಸಬಹುದಾಗಿದೆ. ಇವುಗಳನ್ನು ಬೆಳೆಗಳಿಗೆ ಆಗಾಗ್ಗೆ ಚಾಚು ತಪ್ಪದೆ ತಿಂಗಳಿಗೆ ಒಮ್ಮೆಯಾದರೂ ಬಳಸಬೇಕು. ಇದರಿಂದ ಬೆಳೆಗಳು ವೃದ್ಧಿ ಹೊಂದಿ ಗಣನೀಯವಾಗಿ ಇಳುವರಿಯ ಹೆಚ್ಚಳವನ್ನು ನಾವು ಕಾಣಬಹುದು. ಇದರಿಂದ ನೆರಳು ಮನೆಗಳ ಬೆಳೆಗಳಲ್ಲಿ ಅತಿ ಕಡಿಮೆ ಮಟ್ಟದಲ್ಲಿ ಜಂತು ಹುಳುಗಳನ್ನು ನಾವು ಕಾಣಬಹುದಾಗಿದೆ. ಇದರಿಂದ ರೈತರು 25% 40% ಅಧಿಕ ಇಳುವರಿಯನ್ನು ಪಡೆದಿರುವುದು ದಾಖಲಾಗಿದೆ. ನಾವು IIHR ಇಂದ ಈಗ ಸುಡೋಮನಸ್ ಆ್ಯಂಡ್ ಟ್ರೈಕೋಡರ್ಮಾ ಇವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಯೂಸ್ಫುಲ್. ನಾವು ಅದಕ್ಕೆ ಮುಂಚೆ ಕಂಡ್ರೆ ಇವಾಗ ಅದು ಯೂಸ್ ಮಾಡಿದ ಮೇಲೆ ನಮ್ಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಅದು ಬೆನಿಫಿಟ್ಸು ನಮ್ಗೆ ಅನಿಸ್ತಾ ಇದೆ. ನಮಗೆ ಅದೆಲ್ಲ ಯೂಸ್ ಮಾಡೋದು ಇದೆಲ್ಲ ಅದು ಡಿಸೀಸ್ ಲೆವೆಲ್ ಪರ್ಸೆಂಟೇಜ್ ಅದೆಲ್ಲ ಕಮ್ಮಿ ಆಗಿದೆ. ಕ್ವಾಲಿಟಿ ಆಫ್ ಹೂವು ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಪ್ರೊಡಕ್ಟಿವಿಟಿ ಅದೆಲ್ಲ ತುಂಬ ಚೆನ್ನಾಗಿದೆ. ಖರ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಇದರಲ್ಲಿ ಹೋಗಬೇಕು ಅಂದರೆ ಇದು ಸ್ವಲ್ಪ ಉತ್ತಮವಾದ ರೀತಿ. ಬಟ್ ಮುಂಚೆಯಿಂದನೇ ಬಳಸ್ಕೊಂಡ್ರೆ ಅದು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಈ ಲೀಫಲ್ಲಿ ಏನಿರುತ್ತೆ ಆ ಒಂದು ಹೆಲ್ತಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಯೂಸ್ ಮಾಡಿದಷ್ಟು ನಮ್ಗೆ ಒಳ್ಳೆ ಸಿಗುತ್ತೆ. ನಾವು ಇದ್ರ ಜೊತೆಗೆ ಜರ್ಬರಾ ಅನ್ನೋದಿಲ್ಲ, ಕಾರ್ನಿಷನ್, ಜಿಪ್ಸೋಫಿಲಾ ಒಂದು 3-4 ವೆರೈಟಿ ಬೆಳೀತಾ ಇದ್ದೀವಿ. ಎಲ್ಲ ಕ್ರಾಪ್ಗೂ ಎಲ್ಲ ರೈತರು ಎಲ್ಲದಕ್ಕೂ ಬೆಳೆಸ್ಕೋಬೋದು ಇದನ್ನು. ಆ್ಯಕ್ಚುಲಿ ನಾವು IIHR ರಿಂದ ನಮಗೆ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಡಾಕ್ಟರ್ MS ರಾವ್ ಅಂತ ಅವರು ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ರು. ಅದಕ್ಕೆ ಅರ್ಕಾ ಪ್ಲ್ಯಾಂಟ್ ಗ್ರೋತ್ ಪ್ರಮೋಟರು, ಟ್ರೈಕೋಡರ್ಮಾಸು, ಸೂಡೋಮೋನಾಸು ಇದೆಲ್ಲ ಕೊಡ್ತಾಯಿದ್ವಿ ಡ್ರಿಪ್ಪಲ್ಲಿ. ನೆಮ್ಟೋಡ್ಸ್ ಕಂಟ್ರೋಲ್ ಮಾಡೋಕ್ಕೆ ಅದೇ ಪ್ಲ್ಯಾಂಟ್ ಗ್ರೋತ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದೆ. ಈಗ ಈ ತಂತ್ರಜ್ಞಾನವನ್ನು ಕಾಲದಿಂದ ಕಾಲಕ್ಕೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧಿಸಿ ರೈತರಿಗಾಗಿ ಬಿಡುಗಡೆಗೊಳಿಸಲಾಗಿದೆ. ದೇಶದಾದ್ಯಂತ ರೈತರು ಈ ತಂತ್ರಜ್ಞಾನವನ್ನು ಬಳಸುತ್ತಾ ಬಂದಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ರೈತರು ಹೂವಿನ ಬೆಳೆಗಳಲ್ಲಿ ಬಳಕೆ ಮಾಡಿ ಹೆಚ್ಚು ಲಾಭವನ್ನು ಕೂಡ ಪಡೆದಿದ್ದಾರೆ. ಆದ್ದರಿಂದ ಈ ಜೈವಿಕ ಜಂತುನಾಶಕ ತಂತ್ರಜ್ಞಾನವನ್ನು ರೈತರು ಅಳವಡಿಸಿ ಅನುಸರಿಸುವುದರಿಂದ ಒಂದು ಕ್ರಾಂತಿಯನ್ನೇ ಮಾಡಿದಂತಾಗುತ್ತದೆ. ಕಾರಣವೇನೆಂದರೆ ಈ ತಂತ್ರಜ್ಞಾನದಿಂದ ಯಾವುದೇ ಮಣ್ಣಿನ ಮಾಲಿನ್ಯವಾಗಲಿ, ನೀರಿನ ಮಾಲಿನ್ಯವಾಗಲಿ ಹಾಗೂ ವಾಯು ಮಾಲಿನ್ಯವಾಗಲಿ ಆಗುವುದಿಲ್ಲ. ಇದೊಂದು ರಾಷ್ಟ್ರೀಯ ಸೇವೆಯೇ ಸರಿ. ಈ ಜೈವಿಕ ಜಂತುನಾಶಕ ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಉಪಯೋಗಿಸಿ ಲಾಭವನ್ನು ಪಡೆದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ತಂತ್ರಜ್ಞಾನ ವರ್ಗಾವಣೆಗೆ ಇದು ಕಳಶಪ್ರಾಯವಿದ್ದಂತೆ. ಈವರೆಗೆ ಸುಮಾರು 300ಕ್ಕೂ ಹೆಚ್ಚು ಕೈಗಾರಿಕೆಗಳು ಹಾಗೂ ಸಂಘ ಸಂಸ್ಥೆಯವರು IIHR ವತಿಯಿಂದ ಈ ತಂತ್ರಜ್ಞಾನವನ್ನು ಪಡೆದು ತಾವೇ ಹಲವಾರು ವಿಧದ ಜೈವಿಕ ಪೀಡೆನಾಶಕಗಳನ್ನು ತಯಾರಿಸಿ ರೈತ ಸಮುದಾಯಕ್ಕೆ ಒದಗಿಸುತ್ತಿದ್ದಾರೆ. ಆತ್ಮೀಯರೇ, ಈ ತಂತ್ರಜ್ಞಾನದ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಉತ್ಪನ್ನಗಳಿಗಾಗಿ ನಿರ್ದೇಶಕರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹೆಸರಘಟ್ಟ, ಬೆಂಗಳೂರು 89 ಇವರನ್ನು ಸಂಪರ್ಕಿಸಬಹುದು. ಅಲ್ಲದೆ ಡಾಕ್ಟರ್ MS ರಾವ್, ಪ್ರಧಾನ ವಿಜ್ಞಾನಿ, ದೂರವಾಣಿ ಸಂಖ್ಯೆ 9480607571 ಇವರನ್ನು ಕೂಡ ಸಂಪರ್ಕಿಸಬಹುದಾಗಿದೆ. ಅಲ್ಲದೆ ಆಸಕ್ತಿಯುಳ್ಳವರು ಈ ತಂತ್ರಜ್ಞಾನವನ್ನು ಖರೀದಿಸಲು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಪೀಡೆನಾಶಕಗಳ ನೋಂದಾಯಿಸಲು ಮತ್ತು ಉತ್ಪಾದಿಸಲು ಸಹ ಇವರನ್ನು ಸಂಪರ್ಕಿಸಬಹುದಾಗಿದೆ.